ಕಸ ವಿಲೇವಾರಿ ಘಟಕ ಇಂದು ಕೂಡ ರಸ್ತೆ ಬದಿ ಕಸ ಬಳಟಗಿಯಲ್ಲಿ ಹೆಚ್ಚುತ್ತಿದೆ ಸಾಂಕ್ರಾಮಿಕ ರೋಗ. ಕಸದಿಂದ ಸಾಂಕ್ರಾಮಿಕ ರೋಗ ಹೆಚ್ಚಾಗ್ತಾ ಇದೆ. ಕಸ ವಿಲೇವಾರಿ ಘಟಕ ಇದ್ರೂ ಕೂಡ ರಸ್ತೆ ಬದಿ ಕಸ ಹೆಚ್ಚಾಗ್ತಾ ಇದೆ. ಬಳಟಗಿಯಲ್ಲಿ ಹೆಚ್ಚುತ್ತಿದೆ ಸಾಂಕ್ರಾಮಿಕ ರೋಗ. ಸಾರ್ವಜನಿಕರು ಪರದಾಡುವ ಸ್ಥಿತಿ ಬಂದಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಬಳಟಗಿ ಗ್ರಾಮದಲ್ಲಿ ಕಸದ ರಾಶಿ ಕಂಡು ಬರ್ತಾ ಇದೆ. ಕಸ ವಿಲೇವಾರಿ ಘಟಕ ಇದ್ರೂ ಕೂಡ ರಸ್ತೆ ಬದಿ ಕಸವನ್ನ ಹಾಕಲಾಗ್ತಾ ಇದೆ. ಕಸದ ವಿಲೇವಾರಿ ಘಟಕದಲ್ಲಿ ಹಾಕಲಾಗ್ತಾ ಇಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅನುದಾನವನ್ನ ಏನು ಮಾಡಿದ್ದಾರೆ, ಬಂದ ಅನುದಾನ ಎಲ್ಲಿ ಹೋಯ್ತು ಅಂತ ಈಗ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ, ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಸ ವಿಲೇವಾರಿ ಘಟಕಕ್ಕೆ ಬಂದಂತಹ ಅನುದಾನ ಏನಾಯ್ತು ಅಂತ ಈಗ ಗ್ರಾಮಸ್ಥರು ಪ್ರಶ್ನಿಸ್ತಾ ಇದ್ದಾರೆ. ಕಸ ವಿಲೇವಾರಿ ಘಟಕ ಇದ್ರೂ ಕಸ ರಸ್ತೆ ಬದಿ ಯಾಕೆ ಬೀಳ್ತಾ ಇದೆ? ಬಳಟಗಿಯಲ್ಲಿ ಹೆಚ್ಚುತ್ತಿದೆ ಸಾಂಕ್ರಾಮಿಕ ರೋಗ. ಜನರು ಪರದಾಡುವ ಸ್ಥಿತಿ, ರೋಗಗಳು ಹೆಚ್ಚಾಗ್ತಾ ಇದ್ದಾವೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಬಳಟಗಿ ಗ್ರಾಮದಲ್ಲಿ ಕಸದ ರಾಶಿ ಕಂಡು ಬರ್ತಾ ಇದೆ. ಕಸ ವಿಲೇವಾರಿ ಘಟಕ ಇದ್ರೂ ಕೂಡ ರಸ್ತೆ ಬದಿ ಕಸ ಹಾಕಲಾಗ್ತಾ ಇದೆ. ಕಸದ ವಿಲೇವಾರಿ ಘಟಕ ಇದ್ರೂ ಯಾಕಲ್ಲಿ ಹಾಕಲಾಗ್ತಾ ಇಲ್ಲ? ಕಸದ ವಿಲೇವಾರಿ ಘಟಕಕ್ಕೆ ಬಂದಂತಹ ಅನುದಾನ ಏನಾಯ್ತು? ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅನುದಾನವನ್ನ ಏನ್ ಮಾಡಿದ್ರು ಹಾಗಿದ್ರೆ ಅಂತ ಗ್ರಾಮಸ್ಥರು ಆಗ್ರಹವನ್ನ ಹೊರ ಹಾಕ್ತಾ ಇದ್ದಾರೆ. ಇಲ್ಲಿ ಹೆಚ್ಚಾಗಿ ಕಸವನ್ನ ರಸ್ತೆಯ ಬದಿಗೆ ಹಾಕಲಾಗ್ತಾ ಇದೆ. ಈ ರೀತಿ ಆದ್ರೆ ನಮ್ಮೆಲ್ಲ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಕಸ ವಿಲೇವಾರಿಯನ್ನ ಕೂಡ ಮಾಡಲಾಗ್ತಾ ಇಲ್ಲ. ಕಸದ ವಿಲೇವಾರಿ ಘಟಕ ಇದ್ರೂ ಕೂಡ ರಸ್ತೆ ಬದಿ ಕಸವನ್ನ ಹಾಕ್ತಾ ಇದ್ದಾರೆ ಸಾರ್ವಜನಿಕರು. ಆದ್ರೂ ಕೂಡ ಅಲ್ಲಿನ ಗ್ರಾಮ ಪಂಚಾಯಿತಿ ಬಗ್ಗೆ ಯಾವುದೇ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇಲ್ಲ, ಮತ್ತೆ ಕಸವನ್ನ ವಿಲೇವಾರಿ ಕೂಡ ಮಾಡ್ತಾ ಇಲ್ಲ. ಇದಕ್ಕೆ ಬಂದಿರುವಂತಹ ಅನುದಾನ ಏನಾಗಿದೆ ಹಾಗಿದ್ರೆ? ಅಲ್ಲಿನ ಗ್ರಾಮ ಪಂಚಾಯಿತಿ ಏನು ಕೆಲಸ ಮಾಡ್ತಾ ಇದೆ? ಇದರಿಂದ ಅಲ್ಲಿ ರೋಗಗಳು ಹರಡ್ತಾ ಇದ್ದಾವೆ. ಕಸದ ರಾಶಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಕಸದ ರಾಶಿಗಳು ಬಿದ್ದಿದೆ ಅಂತ. ಇಷ್ಟೊಂದು ಕಸ ಇದ್ರೂ ಯಾರು ಕೂಡ ಅಲ್ಲಿನ ಅಧಿಕಾರಿಗಳಾಗಿರ್ಲಿ ಅಥವಾ ಗ್ರಾಮ ಪಂಚಾಯಿತಿಯವರಾಗಿರ್ಲಿ ದಿನನಿತ್ಯ ಓಡಾಡುವಂತಹ ಒಂದು ರಸ್ತೆ ಇದಾಗಿದೆ. ಆ ರಸ್ತೆ ಬದಿನೇ ಜನರು ಅದೇ ಗಾಳಿಯನ್ನ ಸೇವಿಸ್ತಾರೆ ದಿನನಿತ್ಯ. ಇದರಿಂದಾಗಿ ಜನರಲ್ಲಿ ಆರೋಗ್ಯ ಪರಿಸ್ಥಿತಿ ಹದಗೆಡುವಂತಹ ಸ್ಥಿತಿ ಬರುತ್ತೆ. ಹಾಗಾಗಿ ಈ ಬಗ್ಗೆ ಅಲ್ಲಿನ ಗ್ರಾಮ ಪಂಚಾಯತಿ ಎಚ್ಚೆತ್ತುಕೊಂಡು ಅಲ್ಲಿನ ಕಸವನ್ನ ವಿಲೇವಾರಿ ಮಾಡಬೇಕು, ಕಸವನ್ನ ಸ್ವಚ್ಛಗೊಳಿಸಬೇಕು, ಸ್ವಚ್ಛ ಮುಕ್ತವಾಗಿರುವಂತಹ ಊರನ್ನ ತಮ್ಮದಾಗಿರಿಸಿಕೊಳ್ಬೇಕು ಅಂತ ಜನಶ್ರೀ ನ್ಯೂಸ್ ವತಿಯಿಂದ ಈಗ ಕಳಕಳಿಯ ವಿನಂತಿಯನ್ನ ನಿಮ್ಮಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಗೆ ಬಂದಂತಹ ಹಣ ಏನಾಯ್ತು? ಈ ಒಂದು ಘಟಕವನ್ನ ಅಂದ್ರೆ ಕಸದ ವಿಲೇವಾರಿಯನ್ನ ಮಾಡ್ಲಾಗ್ತಾ ಇಲ್ಲ. ಇಲ್ಲಿಗೆ ಅನುದಾನ ಆಗಿರುವಂತಹ ಹಣ ಏನ್ ಮಾಡಿದ್ರು? ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅನುದಾನವನ್ನ ಏನ್ ಮಾಡಿದ್ದಾರೆ? ಬಂದ ಅನುದಾನ ಎಲ್ಲಿ ಹೋಯ್ತು ಅಂತ ಗ್ರಾಮಸ್ಥರು ಕೂಡ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವರ ಪ್ರಶ್ನೆಗೆ ದಯಮಾಡಿ ನೀವು ಉತ್ತರವನ್ನ ಕೊಡಿ ಗ್ರಾಮ ಪಂಚಾಯತಿ ಅಧಿಕಾರಿಗಳೇ.